ನಾನು ಮೈಸೂರು ನೋಡಿದ್ದೆ ಆಲ್ಮೋಸ್ಟ್ ನಾವು ದೊಡ್ಡವರಾದ್ಮೇಲೆ, ಅಲ್ಲಿವರೆಗೂ ನಾವು ಮೈಸೂರೇ ನೋಡಿರಲಿಲ್ಲ. ಬೇಡ ಬಿಡು, ಅಲ್ಲಿ ಹೋಗೋದು ಇವಾಗ, ನಡಿ ಮನೆಗೆ ಹೋಗೋಣ. ಯಾಕೆ ಮನೆ ಇಷ್ಟ ಆಗಲ್ಲ? ಇಲ್ಲೇ ಇರ್ತೀಯ ನೀನು? 5ನೇ ಕ್ಲಾಸಿಂದ ಈಗ ನಿನ್ನ ಮಗಂಗೆ ತೋರ್ಸಕ್ಕೆ ಬಂದಿದ್ಯಾ? ನಿಂಗೆ ಈಗಲೇ ತಲೆನೋವು ಬಲ್ಲ? ಹೊರಗಡೆ ಬಿದ್ದಿದ್ರೆ ಮೊಬೈಲ್ ಅಷ್ಟೇ ಊಷ್ಟು. ದೇವರು ಒಂದು ಚಾನ್ಸ್ ಕೊಟ್ಟಿದ್ದಾನೆ, ಅವಾಗ ಚಾನ್ಸ್ ಕೊಡಲ್ಲ. ನಮ್ಮ ಚಾರಿಯೆಟ್ ಆ್ಯಂಡ್ ಗೋಲ್ ಗುಂಬಸ್ ಇದು ಹಂಪಿಲಿದೆ, ಆ್ಯಂಡ್ ಅದು ನಮ್ಮ ಬಿಜಾಪುರಲ್ಲಿದೆ. ನ್ಯೂ ಇಯರ್ಗೆ ನೀನು ಎಲ್ಲಿ ಹೋಗ್ಬೇಕು ಅಂದ್ಕೊಂಡಲ್ಲ? ಕೇಗುಡಿಗೆ ಹೋಗ್ಬಿಡೋಣ. ಮೈಸೂರಿಗೆ ಬರ್ಬೇಕಂತೇನಿಲ್ಲ, ಮೈಸೂರಿಗೆ ಹೋಗ್ಬೋದು. ಹೇಗೆ ತಡೆಗಟ್ಬೋದು ಅಂತ ಇಲ್ಲಿ ತೋರಿಸಿದ್ದಾರೆ. ಯಾರಿಗಾದ್ರೂ ಇದು ಹೆಲ್ಪ್ ಆಗ್ಬೋದು ಅಂತ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಟಿಕೆಟ್ ತಗೊಳ. ಏನು ಆಡಬೇಡ, ವೇಸ್ಟ್, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡ ನೀನು. ಸರಿ ಪ್ಲೀಸ್ ಆಡೋಣ ಬಾರೋ. ಯಾಕೋ ಆಡೋಣ ಬಾ, ಅಲ್ಲಿ ಪಪ್ಪ ಎತ್ಕೊಂಡು ಕೂತ್ಕೊಳ್ಳುತ್ತೆ. ಯಾಕೆ ಚೆನ್ನಾಗಿಲ್ವಾ? ಏಯ್ ಚೆನ್ನಾಗಿದೆ ಬರ. ಇದಕ್ಕೋನಾ? ಅದು ಚೆನ್ನಾಗಿಲ್ಲ. ಇವನಿಗೆ ಬರೇ ಕುದುರೆ ಮೇಲೆ ಗಾಡಿ ಮೇಲೆ ಕುಣಿಸ್ಬಿಡು, ನಾವು ಮಾತ್ರ ನೋಡ್ಕೊಂಡು ಕುತ್ಕೊಬಿಡೋಣ. ಸರಿ, ಹೆಂಗಿತ್ತು? ಏನಪ್ಪ? ಚಿಕನ್ ಸರಿನಲ್ಲಿ ಕುಣಿಸಿದ್ದೀವಿ ಅಲ್ಲಿ. ಮಕ್ಕಳನ್ನ ದಯವಿಟ್ಟು ನಾನೇನು ಹೇಳೋದು ಅಂತ ಕೇಳಿದ್ರೆ ಅದನ್ನು ಆಡಿಸ್ಲೇಬೇಡಿ. ಇಟ್ಸ್ ನಾಟ್ ಸೇಫ್ ಫಾರ್ ಕಿಡ್ಸ್. ಮಕ್ಕಳು ಹಠ ಮಾಡ್ತಾರೆ, ಬಟ್ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಆಡಿಸೋದು ಒಳ್ಳೇದಲ್ಲ ಅದನ್ನು. ತಿರ್ಗಿಸ್ಕೊ ನೀಟಾಗಿ ಬಿಡೋಡು. ನಿಂಗೆ ಜಾಸ್ತಿ ಆಯಿತು ಅಂದರೆ ಎಕ್ಸಲೇಟರ್ ಬಿಟ್ಬಿಡು ಅಷ್ಟೇ. ತಿರ್ಗಿಸ್ಕೊ ಈ ಕಡೆಗೆ. ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದು. ನಮ್ಮ ಚೈಲ್ಡ್ಹುಡ್ನ ನಾವು ಅವಾಗ ಎಂಜಾಯ್ ಮಾಡಿರ್ತೀವೋ ಇಲ್ವೋ, ಬಟ್ ಇವಾಗ ಈ ಚೈಲ್ಡ್ಹುಡ್ಡಲ್ಲಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿತ್ಯ ಜೀವಗೌಡ ಯೂಟ್ಯೂಬ್ ಚಾನಲ್. ಇವಾಗ ನಾವು ಮೈಸೂರು ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಇಲ್ಲಿಂದ ಸುಪ್ರೀತ್ ಅವ್ರ ಬರ್ಡೇಗೆ ಅಂತ ಬಂದಿದ್ದು ನಾವು ಮೈಸೂರಿಗೆ. ಸೊ ಅವ್ರ ಬರ್ಡೇ ನೋಡಿಕೊಂಡು ಎಕ್ಸಿಬಿಷನ್ಗೆ ಬರೋಣ ಅಂತ ಅಂದ್ಕೊಂಡ್ರಿ. ಬಟ್ ಅದೇ ವ್ಲಾಗಲ್ಲಿ ಈ ವ್ಲಾಗ್ ಹಾಕಲ್ಲ, ನಾನು ಇದನ್ನು ಕಂಪ್ಲೀಟ್ ಡಿಫ್ರೆಂಟಾಗಿ ಹಾಕ್ತೀನಿ. ಏನಕ್ಕೆ ಅಂದರೆ ನನಗೆ ಗೊತ್ತು ಮೈಸೂರು ಎಕ್ಸಿಬಿಷನ್ ಇದು ಸ್ವಲ್ಪ ಲೆಂತಿ ಆಗುತ್ತೆ ವ್ಲಾಗ್ ಅಂತ, ಬಿಕಾಸ್ ತುಂಬ ಚೆನ್ನಾಗಿದೆ ಅಂತ ಒಳಗಡೆ ನೋಡೋಕ್ಕೆ ನಾವು ಟಿಕೆಟ್ ಕೌಂಟರ್ ತೊಗೋಬೇಕಾದ್ರೆ ಹೇಳಿದ್ರು. ಅದಕ್ಕೆ ಇದನ್ನು ನಾನು ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ಬನ್ನಿ ನೋಡೋಣ ಎಕ್ಸಿಬಿಷನ್ ಹೇಗಿದೆ ಅಂತ. ನಾನು ತುಂಬ ವರ್ಷಗಳು ಅಂದರೆ ನಾನು ಮೈಸೂರು ಎಕ್ಸಿಬಿಷನ್ಗೆ ಅಂತ ಬಂದಿಲ್ಲ, ಬೇರೆ ಎಕ್ಸಿಬಿಷನ್ಗಳಿಗೆ ಬಂದಿದ್ದು. ಫಸ್ಟ್ ಟೈಮ್ ನಾನು ಮೈಸೂರು ಎಕ್ಸಿಬಿಷನ್ಗೆ ಬರ್ತಾ ಇರೋದು. ಸುಪ್ರೀತ್ ಅವರೇ, ಅವರು ತುಂಬ ಚಿಕ್ಕ ಹುಡುಗ ಇರಬೇಕಾದ್ರೆ ನೋಡಿದ್ದಂತೆ. ಅವ್ರು ಹೇಳ್ತಾಯಿದ್ರು, ಅವರು ಒಂದು 5th ಸ್ಟ್ಯಾಂಡರ್ಡ್ ಏನೋ ಇರಬೇಕಾದ್ರೆ ಅವ್ರ ಅಮ್ಮ ಕರ್ಕೊಬಂದಿದ್ದಂತೆ. ಬಟ್ ನಾವಂತೂ ನಾನು ಮೈಸೂರು ನೋಡಿದ್ದೆ ಆಲ್ಮೋಸ್ಟ್ ನಾವು ದೊಡ್ಡವರಾದ್ಮೇಲೆ, ಅಲ್ಲಿವರೆಗೂ ನಾವು ಮೈಸೂರೇ ನೋಡಿರಲಿಲ್ಲ. ಪ್ರಾಬಬ್ಲಿ ನಾನು ಸುಪ್ರೀತ್ ಅವ್ರ ಜೊತೆ ಬಂದಿದ್ದೆ ಅನಿಸುತ್ತೆ ಮೈಸೂರಿಗೆ. ಅಲ್ಲಿವರೆಗೂ ನಾವು ಮೈಸೂರಿಗೆ ಬಂದಿರಲಿಲ್ಲ. ಇಲ್ಲ, ನಮ್ಮ ಅಣ್ಣನ ಜೊತೆ ಒಂದ್ಸಲಿ ನಾವು ಪ್ರಾಬಬ್ಲಿ 2nd PUC ಫಸ್ಟ್ ಇಯರ್ ಡಿಗ್ರಿ ಇದೆ ಅನಿಸುತ್ತೆ, ನಮ್ಮಣ್ಣ ಫ್ಯಾಮಿಲಿ ಟ್ರಿಪ್ ಕರ್ಕೊಂಡ್ಬಂದಿದ್ದು. ದಟ್ ವಾಸ್ ದ ಫಸ್ಟ್ ಟೈಮ್ ನಾವು ಮೈಸೂರು ನೋಡಿದ್ದು. ಎಕ್ಸಿಬಿಷನ್ ಎಲ್ಲ ನೋಡಿದ್ದೇ ಇಲ್ಲ. ಸೊ ಈಗ ಎಕ್ಸಿಬಿಷನ್ ನೋಡೋಕ್ಕೆ ಅಂತ ಬಂದಿದ್ದೀವಿ. ಬಂದು ನೋಡಿ ಎಂಜಾಯ್ ಮಾಡಿ ಎಲ್ಲರೂ. ಸೊ ಬನ್ನಿ ಹೇಗಿರುತ್ತೆ ಎಕ್ಸಿಬಿಷನ್ ಅಂತ ಒಳಗಡೆ ಹೋಗಿ ನೋಡ್ಕೊಂಬರೋಣ. ಏನದು? ಬೇಡ ಬಿಡು, ಅಲ್ಲಿ ಹೋಗೋದು ಇವಾಗ, ನಡಿ ಮನೆಗೆ ಹೋಗೋಣ. ಯಾಕೆ ಮನೆ ಇಷ್ಟ ಆಗಲ್ಲ? ಇಲ್ಲೇ ಇರ್ತೀಯಾ? ನೀನು ಆಡ್ತೀಯ ನಿಜ? ಸರಿ ಆಯ್ತು, ಬಾ ಹೋಗೋಣ. ಈ ಕಡೆಯಿಂದ ಹೋಗ್ಬೇಕು, ಬಾ ಹೋಗೋಣ. ಮಮ್ಮ ಎಂಟ್ರಿ ಇರೋದು ಆ ಕಡೆ, ಪಪ್ಪ ನೋಡಲ್ಲಿ ಹೋಗ್ತಾ ಇದೆ, ಬಾ ಹೋಗೋಣ. ಕಮ್. ಎಕ್ಸಿಬಿಷನ್ ಎಂಟ್ರಿ ಚಾರ್ಜಸ್ ಪಾರ್ಕಿಂಗ್ ಆದ ತಕ್ಷಣವೇ ಇದೆ. ಇಲ್ಲಿ ತಗೊಂಡು ಅವ್ರು ನೋಡಿದ್ರೆ ಸುಪ್ರೀತ್ ಅವರು ಅದು ಎಂಟ್ರಿ ಅಂದರು, ಬಟ್ ಟಿಕೆಟ್ ಅಲ್ಲಿಂದ ಇಲ್ಲಿಗೆ ಬಂದು ಟಿಕೆಟ್ ತಗೊಂಡು ಹೋಗ್ಬೇಕೇನೋ. ಅದು ಮೈನ್ ಎಂಟ್ರಿ, ಎಲ್ಲ ಕಡೆನೂ ಎಂಟ್ರಿ ಮಾಡಿದ್ದಾರೆ. ನಾವು ಬರ್ತೀವಿ, ಯಾವಾಗಲೂ ಲೈಟ್ ಹಾಕಿದ್ದಾರೆ ನೋಡಿ, ಅದೇ ಆರ್ಕು. ಎಕ್ಸಿಬಿಷನ್ ಗ್ರೌಂಡ್ ಎಂಟ್ರಿ ಅಂತಾನೆ ಕರೆಯೋದು. ಇದು ಅವಾಗಿನ ಕಾಲದಿಂದ ಎಕ್ಸಿಬಿಷನ್ ಗ್ರೌಂಡ್ ಅಂತಾನೆ ಕರೆಯೋದು ಇದನ್ನು. ನೀನು 5ನೇ ಕ್ಲಾಸಿಂದ ಈಗ ನಿನ್ನ ಮಗಂಗೆ ತೋರ್ಸಕ್ಕೆ ಬಂದಿದ್ಯಾ? 5ನೇ ಕ್ಲಾಸ್ ಅಲ್ಲ, 6th ಸ್ಟ್ಯಾಂಡರ್ಡ್ ಬುದ್ಧಿ ಇತ್ತು. ನಾನು ಅವಾಗ ಬಂದಿದ್ದು, ಅದು ಬಿಟ್ಟರೆ ಇವಾಗಲೇ ಬರ್ತಿದ್ದೀನಿ.
ಬೇರೆ ಎಲ್ಲೂ ಜಾಗ ನೋಡೋಕ್ಕಾಗಿಲ್ಲ. ಇವತ್ತು ಆ್ಯಕ್ಚುಲಿ ಇನ್ನೊಂದೆರಡು ಪ್ಲೇಸಸ್ ನೋಡಿಟ್ಟಿದ್ದೆ ಹೋಗೋಣ ಅಂತ. ನಮಗೆ ಪ್ಯಾಲೇಸ್ ಅಂತೀನಿ, ಚಾಮುಂಡಿ ಹಿಲ್ಸಲ್ಲೇ ತುಂಬ ಹೊತ್ತು ಟೈಮ್ ತೊಗೊಂಡ್ಬಿಡ್ತು. ಹಾಂ, ಪಾಮ್ ಟ್ರೀ. ಹಾಂ ಹಾಂ ಹಾಂ, ಇಲ್ಲೇ ಬಂದು ಏನಾದ್ರು ತಿನ್ಬೋದಾಗಿತ್ತಲ್ಲ, ಸುಮ್ಮನೆ ಅಲ್ಲಿ ಊಟ ಮಾಡ್ಕೊಂಡು ಬಂದ್ರಿ. ಹಾಂ, ಓಕೆ ಬನ್ನಿ ಎಕ್ಸಿಬಿಷನ್ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಸರಿ, ಬಂದ್ಬಿಟ್ಟಪ್ಪ ಎಕ್ಸಿಬಿಷನ್ಗೆ. ಏನು ನೋಡ್ತೀಯಪ್ಪ ಎಕ್ಸಿಬಿಷನಲ್ಲಿ? ಆಡ್ತೀಯಪ್ಪ ನೀನು? ಎಷ್ಟು ಆಡ್ತೀಯಾ? ಎಲ್ಲನೂ ಆಡ್ತೀಯಾ? ಆಡಲಿಲ್ಲ ಅಂದರೆ ಹಾಂ 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 ಹಾಂ, ನಿನ್ಗೆ ಈಗಲೇ ತಲೆನೋವು ಬಲ್ಲ ಶುರು ಆಯ್ತು. ನನ್ನ ಮಗಂಗೆ ಬಿತ್ತು ಕಣ್ಣು ಬಲೂನ್ ಮೇಲೆ. ಆಚೆ ಹೋಗ್ಬೇಕಾದ್ರೆ ಈಗೆಲ್ಲ ತಗೊಂಡು ಅಲ್ಲಿ ಹಿಡ್ಕೊಂಡು ನೋಡೋಕ್ಕಾಗಲ್ಲ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಪಾಪ ವಾಪಸ್ ಬರುತ್ತಲ್ಲ, ಯಾವಾಗ ಕೊಡ್ಸೋದು. ಈಗ ಅವಾಗೆಲ್ಲ ಏನು ಕೊಡ್ಸಲ್ಲ, ಅವಾಗ ಸುಮ್ಮನೆ ನೋಡ್ಕೊಳ್ಳೋದು, ತಿನ್ಕೊಳ್ಳೋದು ಬರಬೇಕು, ಹಿಡ್ಕೊಂಡು ನೋಡೋಕ್ಕಾಗಲ್ಲ. ನೋಡಿ ಹೇಗಿದೆ. ಎಷ್ಟು ಡಿಸೆಂಬರ್ 30th ಇರುತ್ತಂತೆ ದಿಸ್ ಮೈಸೂರು ಎಕ್ಸಿಬಿಷನ್. ಯಾರಾದರೂ ಬಂದು ಎಕ್ಸ್ಪ್ಲೋರ್ ಮಾಡೋಂಗಿದ್ರೆ ಎಕ್ಸ್ಪ್ಲೋರ್ ಮಾಡಿ. ಫುಡ್ಗೇನು ಕಡಿಮೆ ಇಲ್ಲ, ಎಲ್ಲ ಥರದ ಫುಡ್ ಆಪ್ಷನ್ಸ್ ಇಲ್ಲೇ ಇದೆ. ನಾವು ತಿನ್ಕೊಂಡು ಬಂದು ಫುಡ್ನ ಇವಾಗ ಏನು ತಿನ್ನೋ ಪರಿಸ್ಥಿತಿಯಲ್ಲಿ ಇಲ್ಲ. ನೋಡೋಣ ಹೇಗೆ ಅಂತ. ಬಟ್ ನೈಸ್ ಥಿಂಗ್. ನನ್ನ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಫಸ್ಟು, ನನ್ನ ಮೊಬೈಲ್ಗೆ ಒಂದು ಹೊಸ ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡ್ಬಿಟ್ಟೆ ಇಲ್ಲೇ ಇಲ್ಲ ಅಂದರೆ ಇನ್ನೇನಾದರೂ ಕೆಳಗಡೆ ಬಿದ್ದಿದ್ರೆ ಮೊಬೈಲ್ ಅಷ್ಟೇ ಊಷ್ಟು. ದೇವರು ಒಂದು ಚಾನ್ಸ್ ಕೊಟ್ಟಿದ್ದಾನೆ, ಅವಾಗ ಚಾನ್ಸ್ ಕೊಡಲ್ಲ. ಈಗ ಹಾಕಿಸ್ಕೊಂಡಿದ್ದಾಯಿತು, ಒಂದು ಹೊಸ ಪೌಚ್ ತೊಗೊಂಡಿದ್ದಾಯಿತು. ಈಗ ಹೊರಡುವ ನೆಕ್ಸ್ಟ್ ಏನು ನೋಡೋಣ ಅಂತ. ನನ್ನ ಪ್ರಾಬ್ಲಮ್ ಏನಂತ ಕೇಳಿದ್ರೆ, ನನಗೆ ಬೇಕಾಗಿರೋ ಥರ ಪೌಚ್ಗಳೇ ಸಿಗಲ್ಲ. ಈ ಐಫೋನ್ಸ್ಗೆ, ಈ ಆ್ಯಂಡ್ರಾಯ್ಡಿಗೆ ಎಷ್ಟು ಚೆನ್ನಾಗಿರೋ ಪೌಚಸ್ ಸಿಗುತ್ತೆ, ಐಫೋನ್ಸಿಗೆ ಚೆನ್ನಾಗಿರೋ ಪೌಚ್ಗಳೇ ಸಿಗಲ್ಲ. ಎಕ್ಸಿಬಿಷನಲ್ಲಿ ಇದೊಂದು ಮಾಡಿದ್ದಾರೆ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ. ವೆರಿ ನೈಸ್. ಮುಸುಕಿನ ಬಾವಿ ಲಕ್ಕುಂಡಿ. ಇದು ನೋಡಿ, ನಮ್ಮ ಚಾರಿಯೆಟ್ ಆ್ಯಂಡ್ ಗೋಲ್ ಗುಂಬಸ್. ಇದು ಹಂಪಿಲಿದೆ ಆ್ಯಂಡ್ ಅದು ನಮ್ಮ ಬಿಜಾಪುರಲ್ಲಿದೆ. ವೆರಿ ನೈಸ್, ಚೆನ್ನಾಗಿ ಮಾಡಿದ್ದಾರೆ. ಎಕ್ಸಿಬಿಷನ್ಗೆ ಬರಲಿಲ್ಲ ಅಂದರೆ ನಾವು ಇದು ಮಿಸ್ ಮಾಡ್ಕೊತಾ ಇದ್ವಿ ಅನ್ಸುತ್ತೆ. ಭದ್ರಾ ವ್ಯೂ, ಬೀದರ್ ಬ್ಲ್ಯಾಕ್ ಬಕ್. ಆಲ್ಮೋಸ್ಟ್ ಎಲ್ಲ ನೋಡಿದ್ದೀನಿ. ಕೇಕ್ ಗುಡಿ ಒಂದು ನೋಡಬೇಕು, ಆದಷ್ಟು ಬೇಗ ಅದೊಂದು ವ್ಯವಸ್ಥೆ ಮಾಡಿ. ನ್ಯೂ ಇಯರ್ಗೆ ನೀವು ಎಲ್ಲಿ ಹೋಗ್ಬೇಕು ಅಂದ್ಕೊಂಡಲ್ಲ, ಕೇಕ್ ಗುಡಿಗೆ ಹೋಗ್ಬಿಡೋಣ. ಮರವಂತೆ, ಆದರೆ ನನ್ನ ಫೇವ್ರೆಟ್ ಸ್ಪಾಟ್ ಇದು. ಯಾವುದು? ಸೋಮೇಶ್ವರ ದೇವಾಲಯ, ಲಕ್ಷ್ಮೇಶ್ವರ ಇಲ್ಲ, ಕಾಶಿ ವಿಶ್ವನಾಥ ನೋಡಿಲ್ಲ, ದೊಡ್ಡ ಬಸವ ದೇವಾಲಯ ಅದು ನೋಡಿಲ್ಲ, ತ್ರಿಕೋಟೇಶ್ವರ ಗದಗ ನಾವು ಆ ಕಡೆ ಹೋಗಿಲ್ಲ ಅಲ್ಲ. ಗದಗ ಒಳಗಡೆ ಚೆನ್ನಾಗಿದೆ ನೋಡೋದಕ್ಕೆ. ಅಲ್ಲಿ ಈ ಥರದೊಂದು ಪಾಂಡ್ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಪಾಂಡ್. ಅದು ಗಲೀಜಾಗೋಗಿದೆ. ನಮ್ಮ ಮಿನಿ ವಿಧಾನಸೌಧ. ಮೈಸೂರಿಗೆ ಬರ್ಬೇಕಂತ ಏನಿಲ್ಲ, ಮೈಸೂರಿಗೆ ಬರ್ಬೋದು. ಹೇಗೆ ಅಂತ, ಎಷ್ಟು ಅಥೆಂಟಿಕ್ ಫೀಲ್ ಇದೆ ಅಂತ. ಸೊ ನೈಸ್ ಯಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೈಸೂರು ಎಕ್ಸಿಬಿಷನ್ಗೆ ಬರೋರು ನಿಜ ಹೇಳ್ತಿದ್ದೀನಿ, ಒಂದ್ಸಲಿ ಮಿಸ್ ಮಾಡಿಬಿಡಿ, ಬಂದು ನೋಡ್ಕೊಂಡು ಹೋಗಿ. ಯು ವುಡ್ ಎಂಜಾಯ್ ಇಟ್. ಇದು ನೋಡಿ, ಮಕ್ಕಳು ಯಾರ್ಯಾರು ಫೋನ್ ನೋಡ್ತಾರೆ ಅಂಥವ್ರಿಗೆ ಆಟಿಸಮ್ ಪ್ರಾಬ್ಲಮ್ ಬರುತ್ತೆ ಅಂತ ಎಷ್ಟು ಕ್ಲೀನಾಗಿ ತೋರಿಸಿದ್ದಾರೆ ಅಂತ. ನಮ್ಮ ಚರಿಗೆ ಇವಾಗ ಅದನ್ನ ನೋಡಿ ಗೊಗ್ಗ ಅಂತ ಎದುರಿಸ್ತಾ ಇದ್ದೀನಿ, ಇಲ್ಲಾಂದರೆ ಅವ್ನು ಕೇಳಲ್ಲ. ನೋಡ್ದಮ್ಮಮ್ಮ, ನೋಡ್ದಾ ಫೋನ್ ನೋಡಿದ್ರೆ ಹೆಂಗೆ ಹಿಡ್ಕೊಳ್ಳುತ್ತೆ ಅಂತ. ಇದು ನೋಡಿ, ಆಟಿಸಮ್ನ ಹೇಗೆ ತಡೆಗಟ್ಬೋದು ಅಂತ ಇಲ್ಲಿ ತೋರಿಸಿದ್ದಾರೆ. ಯಾರಿಗಾದರೂ ಇದು ಹೆಲ್ಪ್ ಆಗ್ಬೋದು ಅಂತ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ.
ಮ್ಯಾರೇಜ್ ಅಂದರೆ ನಾವು ಮದುವೆ ಆದಮೇಲೆ ಮಕ್ಕಳು ಮಕ್ಕಳು ತುಂಬ ಲೇಟಾಗಿ ಮಾತಾಡ್ತಾರೆ, ಕೆಲವ್ರಿಗೆ ಮಕ್ಕಳು ಡಿಲೇ ಆಗಿ ಬರುತ್ತೆ. ಆ್ಯಂಡ್ ಕೆಲವು ಮಕ್ಕಳು ಮಾತೇ ಆಡೋದಿಲ್ಲ ಎಷ್ಟೇ ವರ್ಷ ಆದ್ರೂ. ಆ್ಯಂಡ್ ಕೆಲವು ಮಕ್ಕಳು ಇನ್ನೂ ಮಾತಾಡೋದು ತೊದಲಿಸ್ತಾರೆ. ಇಂಥ ಮಕ್ಕಳಿಗೆ ಇದು ಯೂಸ್ ಆಗುತ್ತೆ. ಡೂಸ್ ಆ್ಯಂಡ್ ಡೋಂಟ್ಸ್ನ ಹೇಳಿದ್ದಾರೆ. ನಾವು ಗರ್ಭಿಣಿ ಆಗಿದ್ದಾಗ ಏನೇನು ಮಾಡಿದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಅನ್ನೋದನ್ನು ದಯವಿಟ್ಟು ಇದನ್ನು ಪಾಲನೆ ಮಾಡಿ. ಇದನ್ನು ನೋಡಿ, ಏನು ಹೇಳಿ ಇದು ಏನು ಲಕ್ಷ್ಮಿನೋ ಇದು? ಗೃಹಲಕ್ಷ್ಮಿ ಅಲ್ಲ ಪಾಪು. ಅಯ್ಯೋ ಏನೋ ಲಕ್ಷ್ಮಿ ಅಪ್ಪ. ಬಸ್ ಹೆಣ್ಮಕ್ಳಿಗೆ ಫ್ರೀ ಅಲ್ವಪ್ಪ, ಫ್ರೀಯಾಗಿ ಕೊಟ್ಟಿರೋದು, ಅದನ್ನೇ ಇಲ್ಲಿ ಹಾಕ್ಕೊಂಡಿದ್ದಾರೆ. ಸಬಲೀಕರಣ, ಮಹಿಳಾ ಸಬಲೀಕರಣ ಅಂತೆ. ಈ ಸಬಲೀಕರಣದಿಂದ ಹೆಣ್ಮಕ್ಳೆಲ್ಲರೂ ಟ್ರಿಪ್ ಹೋಗಿ ಎಷ್ಟು ಟ್ರೋಲ್ಸು, ಎಷ್ಟು ಇದು ಮೆಮೀಸು. ಟಿಕೆಟ್ ತಗೊಳ. ಚರಿಗೆ ಬಸ್ ಅಂದರೆ ಇಷ್ಟ, ಅದಕ್ಕೆ ಇಲ್ಲಿ ಬಸ್ ಮಾಡೆಲ್ಸ್ ಇಟ್ಟಿದ್ದಾರೆ. ಅಂದ ಕಾಲದಿಂದನೂ ಇಂದ ಕಾಲದವರೆಗೂ ಬಸ್ಗಳು. ದಿಸ್ ಇಸ್ ದ ಫಸ್ಟ್ ಬಸ್. ಹೀಗಿತ್ತು. ನಾನು ಹೋಗಿಲ್ಲ, ನಂಗೆ ಅದ್ರಲ್ಲಿ ಸಖತ್ ಇಷ್ಟ ಆಯ್ತು ಹೋಗ್ಬೇಕಂತ, ಅದ್ರಲ್ಲಿ ಹೋಗಿಲ್ಲ. ನಾನು ಸದ್ಯಕ್ಕೆ ಹೋಗಿರೋದು ಇದ್ರಲ್ಲೊಂದು, ಇದರಲ್ಲಿ ಅಲ್ಲ KRS ಡ್ಯಾಮು. ಎಲ್ಲ ಗೇಟ್ಸ್ ಓಪನ್ ಆಗಿದೆ, ನೋಡ್ಕೊಬಿಡಿ ಎಲ್ಲರೂ. ಇಲ್ಲೇನೇನೆ ಗೇಟ್ಸ್ ಎಲ್ಲ ಓಪನ್ ಆದರೆ ಅಂತ. ಏನಾದರೂ ಹೋಗ್ಬಿಟ್ರೆ ಮಾತ್ರ ಏನು ಆಡಬೇಡ, ವೇಸ್ಟ್. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡ ನೀನು. ಹೌದು, ಅಲ್ಲಿ ಬರಲ್ಲ ಏನು ನಂಗೆ ಗೊತ್ತು. ಬೇಡಪ್ಪ, ನಮ್ಮ ಸುಬ್ಬಿಗೆ ಅದೇನೋ ಹುಚ್ಚು ಅಂತಾರಲ್ಲ, ಇದು ಆಡೋ ಹುಚ್ಚಿದೆ. ಬಂದು ಅದು ಗೆಲ್ಲಲ್ಲ, ಒಂದು ಸಲಿನೂ ಅವ್ನು ಗೆದ್ದಿಲ್ಲ ಇಲ್ಲಿವರೆಗೂ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು ದುಡ್ಡು ವೇಸ್ಟ್ ಮಾಡ್ಬಿಟ್ಟು ಹೋಗೋದು. ಜಾಯಿಂಟ್ ವೀಲ್ ಆಡೋಣ ಅನ್ಕೊಂಡು ಎಷ್ಟು ಆಸೆಯಿಂದ ಬಂದ ನನ್ನ ಮಗ ಈಗ ಆಡಲ್ಲ ಅಂತ ಶುರು ಮಾಡಿದ್ದಾನೆ. ಸರಿ ಪ್ಲೀಸ್ ಆಡೋಣ ಬಾರೋ. ಯಾಕೋ ಆಡೋಣ ಬಾ, ಅಲ್ಲಿ ಪಪ್ಪ ಎತ್ಕೊಂಡು ಕೂತ್ಕೊಳ್ಳುತ್ತೆ. ಯಾಕೆ ಚೆನ್ನಾಗಿಲ್ವಾ? ಏಯ್ ಚೆನ್ನಾಗಿದೆ ಬರ. ಇದಕ್ಕೋನಾ? ಅದು ಚೆನ್ನಾಗಿಲ್ಲ. ಇವನಿಗೆ ಬರೇ ಕುದುರೆ ಮೇಲೆ ಗಾಡಿ ಮೇಲೆ ಕುಣಿಸ್ಬಿಡು, ನಾವು ಮಾತ್ರ ನೋಡ್ಕೊಂಡು ಕುತ್ಕೊಬಿಡೋಣ. ಮೇಲ್ಗಡೆ ಹತ್ತದ ಮೇಲೆ ನಿನ್ ಮಗನ ಎತ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ತೀಯ ಗುರು? ಸುಮ್ಮನೆ ರೌಂಡ್ ಹೊಡಿಸ್ತಾರೆ, ಅದು ಬೇಡ. ಹಾರ್ಸ್ ಮೇಲೆ ಕುತ್ಕೊಳ್ಳೋಣ ನಡಿ. ಬರ, ನಾನು ಇಟ್ಕೊಂಡು ಅಮ್ಮನ ಕುತ್ಕೊಳ್ಳುತ್ತೆ. ಹೋಯ್ ಸರಿ, ಹೆಂಗಿತ್ತು? ಏನಂಪ? ಚಿಕನ್ ಹೋಗಂತ? ಯಾಕೆ? ಏನಮ್ಮ ಈ ಕಡೆ ತಿರ್ಗೋ. ಬಡಿ ಬಾಯ್ ಬಾಯ್ ಬಾಯ್. ಅಲ್ಲೇ ಕೂತ್ಕೊಂಡಿರು, ಪಾಪ ಬರುತ್ತೆ. ನಮ್ದು ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ, ಎಕ್ಸಿಬಿಷನ್ಗೆ ಚರಿನ ಕರ್ಕೊಂಡ್ಬಂದ್ಬಿಟ್ಟು ಚರಿನ ಈಗ ಒಳಗಡೆ ಕುಂಡಿಸ್ಬಿಟ್ಟು ಅವ್ರ ಹತ್ರ ನಾವು ಆಡಕ್ಕೆ ಹೋಗ್ತಾ ಇದ್ದೀವಿ. ನಾನು ಸುಪ್ರೀತು ನಡಿ ಬಾ ಹೋಗೋಣ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಬಿದ್ದರೆ ಏನು ಸಿಕ್ಕಲ್ಲ, ಹುಡುಕ್ಬೇಕಾಗತ್ತೆ. ಸುಪ್ರೀತ್ ಇವಾಗ ಏನು ಮಾಡ್ತೀರಿ ಭಯ ಆದರೆ? ಯಾಕೆ ಭಯ ಆಗುತ್ತೆ? ಹೋಗಿಲಿ, ನಮಗೆ ಹೈಟ್ ಹೋದ್ರೆ ಭಯ ಆಗುತ್ತೆ. ಇದನ್ನ ಹೆಂಗಾರು ಅಲ್ಲಾಡಿಸ್ಕೋ, ಮೇಲಿಂದ ತೋರಿಸ್ಬೇಡ ನನಗೆ. ಇಲ್ಲಿ ನೋಡಿ ಜಾಯಿಂಟ್ ವೀಲ್ ಏನು ಸಕಲ ಕಾಣಿಸ್ತಾ ಇದೆ. ಚರಿನಲ್ಲಿ ಕುಣಿಸಿದ್ದೀವಿ.
ಅಲ್ಲಿ ಮೇಡಮ್ ಜೊತೆ ಕುಣಿಸ್ಬಿಟ್ಟು ಬಂದಿದ್ದೀವಿ ಮೊಬೈಲ್ ಹಾಕ್ಬಿಟ್ಟು. ಓ ಸ್ಟಾರ್ಟ್ ಆಯಿತು. ಸ್ವಲ್ಪ ನಿಧಾನಕ್ಕಾಗೋರ್ಗು ಅಷ್ಟೇ ನಾನು ಬ್ಲಾಗ್ ಮಾಡೋಕ್ಕಾಗೋದು. ಜೋರು ಮಾಡಿದ್ರು ಅಂದರೆ ಬ್ಲಾಗ್ ಮಾಡೋಕ್ಕಾಗಲ್ಲ. ಅಷ್ಟೇ ಜೋರೇನೆ, ಜಾಸ್ತಿ ಏನು ಜೋರಿರಲ್ಲ. ಬಟ್ ಆದ್ರೂ ಮೊಬೈಲ್ ಹುಷಾರಾಗಿ ಇಟ್ಕೊಳಕ್ಕಾದ್ರೂ ಬೇಕು. ಇಲ್ಲ ಅಂತ ಕೇಳಿದ್ರೆ ಮೊಬೈಲ್ ಬಿದ್ದೋಗುತ್ತೆ. ನಮ್ಮ ಮಗ ನಮ್ಮನ್ನ ಏನೂ ಆಡೋಕೆ ಬಿಡ್ತಾ ಇಲ್ಲ. ಅವನಿಗೆ ಆ ಬೋಟಿಗೆ ಹೋಗೋಣ ಬಾರು ಅಂತ ಕರಿತಾ ಇದ್ದೀನಿ. ಆ ಬೋಟಿಗೆ ಅವನು ಅದನ್ನು ಬೇಡ ಬೇಡ ಅಂತ ಹೇಳ್ತಿದ್ದಾನೆ. ಅವನ್ನ ಕುಣಿಸಿ ನಾವು ಬ್ರೇಕ್ ಡ್ಯಾನ್ಸ್ಗೆ ಹೋಗಿದ್ದೆ, ನಮ್ಮ ಅದೃಷ್ಟ. ಅವನು ಯಾವುದೂ ಆಡೋಕೆ ಬಿಡ್ತಿಲ್ಲ. ಅವನಿಗೆ ಆಡಬೇಕಂತೆ. ಆ್ಯಕ್ಚುಲಿ ದಟ್ ಈಸ್ ನಾಟ್ ಸೇಫ್ ಫಾರ್ ಕಿಡ್ಸ್. ಅದರಲ್ಲಿ ಮಕ್ಕಳು ಆಡ್ಬೇಕಾದ್ರೆ ಏನಾದರೂ ಕೆಳಗಡೆ ಬಿದ್ದು ಕತ್ತು ಇದಾಯಿತು ಅಂತ ಕೇಳಿದ್ರೆ ದಟ್ ಈಸ್ ನಾಟ್ ಸೇಫ್ ಅಟ್ ಆಲ್. ಮಕ್ಕಳನ್ನ ದಯವಿಟ್ಟು ನಾನೇನು ಹೇಳೋದು ಅಂತ ಕೇಳಿದ್ರೆ ಅದನ್ನು ಆಡಿಸ್ಲೇಬೇಡಿ. ಇಟ್ಸ್ ನಾಟ್ ಸೇಫ್ ಫಾರ್ ಕಿಡ್ಸ್. ಮಕ್ಕಳು ಹಠ ಮಾಡ್ತಾರೆ. ಬಟ್ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಆಡಿಸೋದು ಒಳ್ಳೇದಲ್ಲ ಅದನ್ನು. ಇದು ಆ್ಯಕ್ಚುಲಿ ವಂಡರ್ಲಾಲ್ ಇದೆ. ನಾವು ವಂಡರ್ಲಾಲ್ ಆಡಿದ್ವಿ. ಇಲ್ಲಿ ಹೋದರೆ ನಾನು ಒಬ್ಬಳೇ ಹೋಗಬೇಕು. ಯಾರು ಪಾರ್ಟ್ನರ್ಸ್ ಇಲ್ದಲೆ ಒಬ್ಬಳೇ ಹೋಗಿ ಏನು ಮಾಡಲಿ ನಾನು? ನಮ್ಮ ಸುಪ್ಪಿ ಅಥವಾ ಅವನಿಗೂ ಬರಲ್ಲ, ಅವನಿಗೂ ಭಯ ಇದೆಲ್ಲ ಆಡೋಕ್ಕೆ. ಎಷ್ಟೊಂದು ಜಾಯಿಂಟ್ ವೀಲ್ಸ್ ಇದೆ, ಅದರಲ್ಲೂ ಬರ್ತಾ ಇಲ್ಲ. ಈ ಮಕ್ಕಳು ಆಡೋದ್ರಲ್ಲಿ ಕುತ್ಕೊಂಡು ಆಡು ಅಂತ ಹೇಳಿದ್ರೆ ಏನರಲ್ಲಿ ಅಂತ ಆಡೋದು. ಬಟ್ ಆದರೆ ಇಲ್ಲಿ ಎಕ್ಸಿಬಿಷನಲ್ಲಿ ನಿಜ ಹೇಳಬೇಕಂತ ಕೇಳಿದ್ರೆ ಕ್ವಾಲಿಟಿ ಆಫ್ ಐಟಮ್ಸ್ ಇದೆ, ಅಂದರೆ ಕ್ವಾಲಿಟಿ ಆಫ್ ಗೇಮ್ಸ್ ಇದೆ. ಚೆನ್ನಾಗಿದೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಬಂತು ಅಂದರೆ. ಬಟ್ ಈ ಥರ ಮಕ್ಕಳ ಜೊತೆ ಬಂತು ಅಂತ ಕೇಳಿದ್ರೆ ನಾವೇನೂ ನೋಡೋಕ್ಕಾಗಲ್ಲ. ಈ ಕಲರ್ಸ್ ನೋಡೋಕ್ಕೆ ಸಖತ್ ಖುಷಿ, ಲೈಟ್ಸ್ ನೋಡೋಕ್ಕೆ ನೋಡಿ ಏನು ಸಖತ್ತಾಗಿದೆ. ಈಗ ನಾವು ಫಸ್ಟ್ ಸೂಪರ್ ರಿಯಾಲಿಟಿ ಡೋಮ್ಗೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ಕೇಳಿದ್ರೆ ನೋಡಿ, ಅಲಾವುದ್ದೀನ್, ಜುರಾಸಿಕ್ ಪಾರ್ಕ್ ಆ್ಯಂಡ್ ಪೇಟ್ರಪನ್. ಐ ಡೋಂಟ್ ನೋ ವಾಟ್ ಇಸ್ ದಿಸ್ ಪೇಟ್ರಪನ್ ಅಂತ. ಇಟ್ಸ್ ಅ 5D ಡೂಮ್. ನಾನು ಈ ಥರ YGR ಮಾಲಲ್ಲಿ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ನಮಗೆ ಈ ಥರ ಸಿಗಲಿಲ್ಲ ಅಲ್ಲಿ. ಬಟ್ ಇಲ್ಲಿ ಒಳಗಡೆ ಯಾವ ಥರ ಇರುತ್ತೆ ಅಂತ ವೀಡಿಯೋದಲ್ಲಿ ತೋರಿಸಿದ್ರು. ಇಟ್ಸ್ ನೈಸ್ ಅನ್ಸುತ್ತೆ. ಒಳಗಡೆ ಹೋಗಿ ವೀಡಿಯೋ ಮಾಡೋದು ಅಲೋ ಇದೆ ಅನ್ಸುತ್ತೆ. ಬನ್ನಿ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋ ಚಪ್ಪಲ್ ಅಲೌಡ್, ನೋ ಶೂಸ್ ಅಲೌಡ್. ಫೀಲ್ ಆಗುತ್ತೆ ಅಲ್ವಾ? ಸೂಪರ್ ರಿಯಾಲಿಟಿ ಡೋಮ್ಗೆ ಹೋಗಿದ್ರಿ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. 5D ಟಿಕೆಟ್. ನಾನು ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿ ಹೋಗಿದ್ದಾಗ ಈ ಥರ ನಮ್ಗೆ ಸಿಕ್ಕೇ ಇರಲಿಲ್ಲ. ನಾನು ಈ ಥರ ಅಂತ ಅಂದ್ಕೊಂಡು ನಾವು 300 to 400, ಇಲ್ಲಿ ಪರ್ ಹೆಡ್ 100 rupees. ಇಟ್ ವಾಸ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲಿ ನಾವು ಪರ್ ಹೆಡ್ 200 rupees ಕೊಟ್ಬಿಟ್ಟು YGR ಮಾಲಲ್ಲಿ ಹೋಗಿ ಇಟ್ ವಾಸ್ ಅ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಫೇಸ್ ಮಾಡಿದ್ದು. ಯಾರೇ ಬಂದರೂ ಮೈಸೂರು ದಸರಾಗೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ. 100 rupees ಪರ್ ಟಿಕೆಟ್ ಇದೆ. ಸಕ್ಕತ್ತಾಗಿದೆ. ಮತ್ತು ಯು ವಿಲ್ ಲವ್ ಇಟ್. ಮಕ್ಕಳು ಸಖತ್ ಇಷ್ಟ ಬೀಳ್ತಾರೆ. ಅಲಾವುದ್ದೀನ್ ಮತ್ತು ಇನ್ನೊಂದಿದೆ ಅಲ್ಲ, ಅದನ್ನು ಇನ್ನೂ ತಂದಿಲ್ಲ ಅವರು. ಬಟ್ ನಾವು ಸ್ಟ್ರೀಮಿಂಗ್ ಇಸ್ ಜುರಾಸಿಕ್ ಪಾರ್ಕ್ ಅಲ್ಟಿಮೇಟ್. ಸಖತ್ತಾಗಿದೆ, ಎಕ್ಸ್ಪೀರಿಯನ್ಸ್ ಮಾಡಿ. ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ನಿಮಗೆ ಅಲ್ಲಿ ಲೇಸರ್ ಶೋ ಇದೆ, ಆಮೇಲೆ ಇಂಟರ್ನ್ಯಾಷನಲ್ ರೋಬೋಟಿಕ್ ಬರ್ಡ್ಸ್ ಇದೆ.
ಆಮೇಲೆ ನಿಮಗೆ ಇಲ್ಲಿ ಸ್ಕೇರಿ ಹೌಸ್ ಕೂಡ ಇದೆ, ಆಮೇಲೆ 3D ಡೂಮ್ ಕೂಡ ಇದೆ, 3D ಮೂವಿ. ನನಗನ್ಸೋ ಪ್ರಕಾರ ಇಲ್ಲಿ ಎಲ್ಲ ಸಖತ್ತಾಗಿದೆ. ಮೈಸೂರು ಎಕ್ಸಿಬಿಷನ್ ಇದಕ್ಕೆ ಇಟ್ಸ್ ವೆರಿ ಪ್ರಿಟಿ ಫೇಮಸ್ ಎಕ್ಸಿಬಿಷನ್. ಇಲ್ಲಿ ಎಲ್ಲರೂ ಚೆನ್ನಾಗಿರೋದೇ ಇಟ್ಟಿರ್ತಾರೆ, ಬಂದು ಎಂಜಾಯ್ ಮಾಡೋರು ಮಾಡ್ಬೋದು. ನಮ್ಗೆ ಆಲ್ರೆಡಿ ಟೈಮ್ ಆಗೋಗಿದೆ, ಆಲ್ಮೋಸ್ಟ್ 9 o'clock. ಈಗ ನಾವಿನ್ನೂ ಬ್ಯಾಂಗ್ಳೂರ್ಗೆ ಹೋಗಬೇಕು. ಸೊ ನಾವು ಇದನ್ನ ಯಾವುದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿಲ್ಲ, ಬಿಕಾಸ್ ನಾವು ಆಲ್ರೆಡಿ ನೋಡಿರೋದೇ ಇದು ಅಂತ. ಆ್ಯಂಡ್ ಮಕ್ಳಿಗೆ ಆಟ ಆಡ್ಸೋಕ್ಕೂ ಕೂಡ ತುಂಬ ಚೆನ್ನಾಗಿರೋ ಆಟ ಸಾಮಾನಿದೆ. ನಾವು ಆಟ ಆಡೋಕ್ಕಂತೂ ನನ್ನ ಮಗ ಬಿಡಲಿಲ್ಲ. ಮಕ್ಳು ಆಟ ಆಡ್ಸೋಕ್ಕೂ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ನಾನು ಹೇಳಿಲ್ವಾ ಸುಪ್ರೀಗೆ ಇದೊಂದು ಶೋಕಿ ಇದೆ ಅಂತ, ಇವಾಗ ಶುರು ಮಾಡಿದ್ದಾರೆ ನೋಡಿ. ಮೊಬೈಲ್ಗಳು, ಬರ್ಸ್ಗಳು, ಕರಗಳ್ಳರ ಬಗ್ಗೆ ಎಷ್ಟು ಎಚ್ಚರವಿಲ್ಲ ವಹಿಸತಕ್ಕದ್ದು. ಇಲ್ಲಿ ತಿನ್ನೋದಕ್ಕೆ ಮಾತ್ರ ಏನು ಕಡಿಮೆ ಇಲ್ಲ. ಈ ಎಕ್ಸಿಬಿಷನಲ್ಲಿ ಸಿಗುತ್ತಲ್ಲ ಅಂಥದ್ದೆಲ್ಲ ಇಲ್ಲಿ ಸಿಗುತ್ತೆ. ಅದೇ ಪಾಪಡು ಗಿರ್ಚಿ ಎಲ್ಲ ನೋಡಿದ್ರೇ ಗೊತ್ತಾಗೋದು ಎಕ್ಸಿಬಿಷನ್ ಅಂತ ಫೀಲ್ ಬರೋದು. ವೆರಿ ನೈಸ್ಲಿ ಕ್ರಿಯೇಟೆಡ್. ಈ ರೋಡೆಲ್ಲ ಏನೋ ಒಂಥರ ಬೇರೆ ಎಲ್ಲೋ ಹೋದಂಗೆ ಅನಿಸ್ತಾ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ ಯೂನಿಕಾರ್ನ್ ನೋಡಿ, ಶುರು ಮಾಡ್ಕೊಂಡು ನಿಂತ್ಕೊಂಡು ಆಗಲೇ ಇನ್ನೇನಾದರೂ ಬೇಕು ಇಲ್ಲಿ ಅಂತಪ್ಪ. ಎಷ್ಟು ಕೊಡ್ತದೆ ನಮ್ಮ ಚೆರಿಗೆ, ಸಾಕು ಮಾಡ್ತಾನೆ. ಇದೊಂದು ಟಾಯ್ ಟ್ರೈನ್ ಇದೆ ನೋಡಿ ಮಕ್ಕಳಿಗೆ ಅಂತಾನೆ. ವೆರಿ ಬ್ಯೂಟಿಫುಲ್ ಲೈಟ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಲೈಟ್ಸಲ್ಲಿ ನೋಡೋದಕ್ಕೆ ಮಾತ್ರ ರಾತ್ರಿ ಹೊತ್ತು ಬಂದರೆ ವೆರಿ ನೈಸ್. ಸೊ ಈಗ ನಮ್ಮ ಸರ್ಪ್ರೈಸ್ಗೆ ಇನ್ನೊಂದು ಜಾಗ ತೋರಿಸ್ತೀನಿ ಬನ್ನಿ. ಫಾರ್ ಕ್ರಿಸ್ಮಸ್ಗೆ ಕ್ರಿಸ್ಮಸ್ ಕೂಡ ಮಾಡಿದ್ದಾರೆ. ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀನಿ ನೋಡಿ ಎಲ್ಲರಿಗೂ. ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ವೈಟ್ ಲೈಟ್ಸ್ ಅದೇ ಒಂದು ಒಳ್ಳೆ ವೈಟ್ ಕೊಡುತ್ತೆ. ಸೊ ಈ ಥರ ಬ್ಯಾಟ್ರಿ ಆಪ್ರೇಟೆಡ್ ವೆಹಿಕಲ್ಸ್ ಕೂಡ ಇದೆ ಮಕ್ಕಳು ಆಟ ಆಡೋದಕ್ಕೆ. ಚೆನ್ನಾಗಿದೆ, ಆ್ಯಕ್ಚುಲಿ ಓಡಿಸ್ಬೋದು. ವೆರೈಟಿ ಆಫ್ ಥಿಂಗ್ಸ್ ಇದೆ, ವೆರೈಟಿ ಆಫ್ ಆಟ. ಹಾಂ ಓಕೆ, ತಿರ್ಗಿಸ್ಕೊ ನೀಟಾಗಿ ಬಿಡೋಡು. ನಿಂಗೆ ಜಾಸ್ತಿ ಆಯಿತು ಅಂದರೆ ಎಕ್ಸ್ಲೇಟರ್ ಬಿಟ್ಬಿಡು ಅಷ್ಟೇ. ತಿರ್ಗಿಸ್ಕೊ ಈ ಕಡೆಗೆ. ಹಾಂ ಹೋಗು ರಯ್ಯ. ಬಾಯ್ ಬಾಯ್. ಏನು ಸರಿಮ್ಮ, ಇದೆಲ್ಲ ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದು. ನಮ್ಮ ಚೈಲ್ಡ್ಹುಡ್ನ ನಾವು ಅವಾಗ ಎಂಜಾಯ್ ಮಾಡಿರ್ತೀವೋ ಇಲ್ವೋ, ಬಟ್ ಇವಾಗ ಈ ಚೈಲ್ಡ್ಹುಡ್ಡಲ್ಲಿ ಚೆನ್ನಾಗಿರುತ್ತೆ. ಸೊ ನಾವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಏನು ಚಿಕ್ಕ ಮಕ್ಳು ಆಡ್ತಾ ಇದ್ದಾರೆ ಅನ್ನಂಗಲ್ಲ, ಬಟ್ ಲೈಫಲ್ಲಿ ಏನೋ ಮಗುವಾಗಿರೋದು ಚಂದ ಅಂತ ಹೇಳ್ತಾರಲ್ಲ ಹಾಗೆ. ಸುಪ್ರೀತ್ ಅವ್ರು ನಾನು ಹತ್ತೀನಿ ಅಂತ ಹೇಳೋರು ಹತ್ತಿದ್ದಾರೆ. ಇವ್ರು ನೋಡಿ ನನ್ನ ಹೆಂಗೆ ಸುತ್ತಾ ಇದ್ದಾರೆ ಅಂತ. ಏ ಪಾಪ ಮಮ್ಮಿನ ಯಾಕೆ ಹೆಂಗೆ ಸುತ್ತಾ? ಚರಿ ಈ ಕಡೆ ಬಾ, ಈ ಕಡೆ ಬಾ, ಜಿಜ್ಜಿ ಇದೆ ಅಲ್ಲಿ. ಅದು ಒಂದು ಪ್ಲೇಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಟಿಕಾಗಿ ಫೋಟೋ ತೆಗೆಸ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಒಂದು ಕೆಲವು ಫೋಟೋಸ್ ತೆಗೆಸ್ಕೊಂಡ್ವಿ. ಮೇಲ್ಗಡೆ ಹೋಗೋಕ್ಕೆಲ್ಲ ಇದಿಲ್ಲ, ಡೋರ್ ಲಾಕ್ ಥರ ಮಾಡಿದ್ದಾರೆ. ನೈಸ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ಟ್ರೆಡಿಷ್ನಲ್ ಫೋಟೋ ಶೂಟ್ ಮಾಡಿಸೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಬಟ್ ಐ ಡೋಂಟ್ ಥಿಂಕ್ ಸೊ ಅದೆಲ್ಲ ಅಲೌಡ್ ಇದೆ ಅಂತ. ಆ್ಯಂಡ್ ಈ ಥೀಮ್ ಅಂತೂ ಕ್ರಿಸ್ಮಸ್ ಥೀಮ್ ಅಂತೂ ತುಂಬ ಚೆನ್ನಾಗಿದೆ. ವೈಟ್ ಲೈಟ್ಸಲ್ಲಿ ಸಕ್ಕದಾಗಿ ಕಾಣಿಸುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾನು ಕಂಪೇರ್ ಟು ಆ ಎಕ್ಸಿಬಿಷನ್ ಎಲ್ಲದಕ್ಕಿಂತ ಇದು ತುಂಬ ನನಗೆ ತುಂಬ ಇಷ್ಟ ಆಯಿತು.
ದಟ್ ದಿಸ್ ಪಾತ್ ಏನು ಮಾಡಿದ್ದಾರೆ ಗೊತ್ತಾ, ಹೌದು, ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಎಲ್ಲೋ ನಾವು ಬೇರೆ ದೇಶಕ್ಕೆ ಬಂದಿದ್ದೀವೇನೋ ಅನ್ನೋ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲನೂ ಸೋಬರಾಗಿ. ಆಮೇಲೆ ಸಮಥಿಂಗ್ ಯೂನೀಕಾಗಿ ಮಕ್ಳಿಗೆ ಆಟ ಆಡೋದು. ಆ್ಯಂಡ್ ಇಲ್ಲೆಲ್ಲ ಕೂಡ ನೀರು ಫೌಂಟೇನ್ ಇತ್ತು ಅನ್ಸುತ್ತೆ. ಐ ಡೋಂಟ್ ನೋ ಯಾಕೆ ಆಫ್ ಮಾಡಿದ್ದಾರೆ ಅಂತ. ದಸರಾ ಟೈಮಲ್ಲಿ ಇತ್ತು ಅನ್ಸುತ್ತೆ. ಈಗ ಸದ್ಯಕ್ಕೆ ಅದೆಲ್ಲ ಆಫ್ ಮಾಡಿದ್ದಾರೆ ನೀರು. ಬಟ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಆ್ಯಂಡ್ ಇವಾಗ ಇಲ್ಲದೇ ಇರೋದು ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ಇದ್ದಿತ್ತು ಅಂತ ಕೇಳಿದ್ರೆ ಈ ಕಡೆ ವ್ಯೂಗೂ ಆ ಕಡೆ ವ್ಯೂಗೂ ಕಾಣಿಸ್ತಾ ಇರಲಿಲ್ಲ, ಬಿಕಾಸ್ ಮಧ್ಯೆ ನೀರು ಇರ್ತಾಯಿತ್ತು. ಬಟ್ ಇವಾಗ ನೀರು ಇಲ್ಲದೇ ಇರೋದು ಕೂಡ ಒಂಥರ ಪಾತ್ ತುಂಬ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂತೇನಲ್ಲ, ಇದು ಕೂಡ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಎರಡು ಕೂಡ. ಹೇಳು ಬೇಗ. Wheels on the bus go round and round, round and round, round and round. Wheels on the bus go round and round, all through the town. ಆಮೇಲೇನು? Doors of the bus go open and shut, open and shut, open and shut. Doors of the bus go open and shut, all through the town. ಓಕೆ ಗೈಸ್, ಇಲ್ಲಿಗೆ ನಾನು ನನ್ನ ಮೈಸೂರು ಎಕ್ಸಿಬಿಷನ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮೈಸೂರು ಎಕ್ಸಿಬಿಷನ್ ಎಲ್ಲ ತೋರಿಸಿದ್ದೀನಿ, ಆದಷ್ಟು ತೋರಿಸಿದ್ದೀನಿ. ಆಲ್ಮೋಸ್ಟ್ ನಾವು 9:30 10 o'clockವರೆಗೂ ಇಲ್ಲೇ ಆಗೋಯ್ತು. ನಮ್ಗೆ ಇನ್ನೂ ನೋಡಿದ್ರೆ ತುಂಬ ಇದೆ ನೋಡೋದಕ್ಕೆ. ಬಟ್ ನಮಗೆ ಜಾಸ್ತಿ ನೋಡೋದಕ್ಕೆ ಆಗಲಿಲ್ಲ, ಟೈಮ್ ಆಗೋಯ್ತು. ನಾವು ಬ್ಯಾಂಗ್ಳೂರ್ಗೆ ಹೋಗಬೇಕು ಇವಾಗ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಬಂದು, ಎಲ್ಲರೂ ಒಂದ್ಸಲಿ ಮೈಸೂರು ಎಕ್ಸಿಬಿಷನ್ ಅಂದರೆ ಈ ಎಕ್ಸಿಬಿಷನ್ ಎಂಡ್ ಆಗೋದಕ್ಕೆ ಮುಂಚೆ ಬಂದು ನೋಡ್ಕೊಂಡು ಹೋಗಿ. ಬಿಕಾಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಬಂದರೆ ನಿಜ ತುಂಬ ಎಂಜಾಯ್ ಮಾಡ್ತಾರೆ. ವೆರಿ ಬ್ಯೂಟಿಫುಲ್. ಪ್ರತಿಯೊಂದು ಕೂಡ ಅಂದರೆ ನಾವು ಬೇಗ ಬರಬೇಕಾಗಿತ್ತು, ನಾವು ಬಂದಾಗಲೇ ಲೇಟ್ ಆಗೋಗಿತ್ತು. ಇಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಅದಷ್ಟು ಇಷ್ಟು ಚೆನ್ನಾಗಿರುತ್ತೆ ಅಂತ. ನಾವು ಬೇರೆ ಎಲ್ಲೂ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲಿ ಬಂದಿದ್ದರೆ ಚೆನ್ನಾಗಿತ್ತು ಅನಿಸುತ್ತೆ. ತುಂಬ ಚೆನ್ನಾಗಿದೆ ಎಕ್ಸಿಬಿಷನ್ನು, ವರ್ತ್ ನಾವಿಲ್ಲಿ ಬರೋದು. ಸೊ ನನ್ನ ಈ ವ್ಲಾಗು ಮೈಸೂರು ಎಕ್ಸಿಬಿಷನ್ ವ್ಲಾಗು ನಿಮ್ಗೆ ಇಷ್ಟ ಆಗಿತ್ತು ಅಂತ ಕೇಳಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.